ಅತ್ತೆ ವರ್ಸಸ್ ಸೊಸೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಚರ್ಚೆ ಇಲ್ಲಿಗೆ ಮುಗಿಯುವಂತಹದಲ್ಲ. ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬೇಕಾದ್ರೆ ಸುವರ್ಣ ನ್ಯೂಸ್ನ ಸಂಪರ್ಕಿಸಿ. ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಇನ್ನಷ್ಟು ಮಾಹಿತಿಯನ್ನ ಅತಿಥಿಗಳೊಂದಿಗೆ ಹಂಚಿಕೊಳ್ಳೋಣ. ಕೊನೆಯದಾಗಿ ಯಮ್ನಾ ಅವರೇ, ಇವತ್ತಿನ ಅತ್ತೆಗಾಗಿರ್ಲಿ ಅಥವಾ ಸೊಸೆಗಾಗಿರ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬರ್ತಾ ಇರುವಂತಹದ್ದು ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋ ತೊಂದರೆ ಸಮಸ್ಯೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅತ್ತೆ ಆಗಿರ್ಲಿ ಅಥವಾ ಸೊಸೆ ಆಗಿರ್ಲಿ ಯಾವ ರೀತಿ ತಮ್ಮ ಸಂಬಂಧನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತೀರಾ? ಸೊಸೆ ಎಸ್ಪೆಷಲಿ ಅರ್ನಿಂಗ್, ಈಗಿನ ಕಾಲದಲ್ಲಿ ಅರ್ನಿಂಗ್ ಮೆಂಬರ್ಸೇ ಜಾಸ್ತಿ ಇದೆಯಲ್ಲ, ಅವರು ತನ್ನ ದುಡ್ಡು ಎಷ್ಟೇ ಸಂಪಾದನೆ ಮಾಡಲಿ ಅತ್ತೆಗೊಂದು ಫೀಲಿಂಗ್ ಬಂದ್ಬಿಡುತ್ತೆ, ನನ್ನ ಮಗನ ಜುಟ್ಟು ಕೂಡ ಸೊಸೆ ಕೈಯಲ್ಲಿದೆ ಇವಾಗ ಅಂತ. ಆ ಫೀಲಿಂಗ್ ಬರದೇ ಇರೋ ಹಾಗೆ ಇವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಮತ್ತು ಎಷ್ಟೇ ಆದರೂ ಅತ್ತೆನವ್ರು ವಯಸ್ಸಾದವರು, ಇವ್ರಿಗಿಂತ ವಯಸ್ಸಾಗಿರ್ತಾರೆ ಡೆಫಿನೆಟ್ಟಾಗಿ. ಅದಕ್ಕೋಸ್ಕರ ಅವ್ರಿಗೆ ಅತ್ತೆ ಸ್ಥಾನ ಅಷ್ಟೇ ಅಲ್ಲದೆ ಹಿರಿಯರು ಅನ್ನೋ ಒಂದು ಸ್ಥಾನ ಕೊಟ್ಕೊಂಡು ಅವ್ರ ಮನಸ್ಸಿಗೆ ನೋವು ಆಗದ ಇದ್ದಾಗ ನಡ್ಕೊಂಡ್ರೆ ಸಾಕು. ಈಗಿನ ಕಾಲದಲ್ಲಿ ದುಡ್ಡು ಕಾಸು ಇದೆಲ್ಲ ಪ್ರಾಬ್ಲಮಿಂದ ನನಗೆ ಅದು ಕೊಡಲಿ ಇದು ಕೊಡಲಿ ಅಂತ ಯಾವ ಅತ್ತೆನೂ ಎಕ್ಸ್ಪೆಕ್ಟ್ ಮಾಡಿರೋಲ್ಲ. ತನ್ನ ಮನಸ್ಸಿಗೆ ಸಮಾಧಾನ ಶಾಂತಿ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಅಷ್ಟು ಸಮಾಧಾನ ಶಾಂತಿ ಕೊಡೋ ಹಾಗೆ ಅಷ್ಟಾದರೂ ನಿಜವಾಗ್ಲೂ ಅವ್ರಿಗೆ ಅತ್ತೆ ಮೇಲೆ ಪ್ರೀತಿ ಇಲ್ಲದೇ ಇದ್ದರೂ ಕೂಡ ಪ್ರೀತಿ ನಟನೆ ಮಾಡಿದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅತ್ತೆ ಸಮಾಧಾನವಾಗಿ ಸುಖವಾಗಿದ್ದು ಬಿಡ್ತಾರೆ. ಆ ಮನೆ ಒಳಗೆ ಇವರಿಬ್ಬರ ಮಧ್ಯದಲ್ಲಿ ಅವ್ನು ಸ್ಯಾಂಡ್ವಿಚ್ ಆಗಿರೋ ಪಾಪ ಗಂಡಂಗೂ ಕೂಡ ಒಂದು ಸ್ವಲ್ಪ ಶಾಂತಿ ಸಮಾಧಾನ. ಆಫೀಸ್ ಬಿಟ್ಟು ಕೂಡಲೇ ಮನೆಗೆ ಓಡ್ ಬರಬೇಕು ಅನ್ನೋ ಫೀಲಿಂಗ್ ಬರಬೇಕು ಅವ್ನಿಗೆ, ಅನ್ನಿಸ್ಬಾರ್ದು. ಅಷ್ಟು ಥರ ನೋಡ್ಕೊಂಡ್ರೆ ಸಾಕು ಅನ್ಸುತ್ತೆ ನನಗೆ. ಓಕೆ, ಜಯಲಕ್ಷ್ಮಿ ಅವ್ರು ಏನು ಹೇಳಕ್ ಬಯಸ್ತೀರಾ? ಜಗಳಗಳು ಎಲ್ಲ ಕಡೆ ಸಾಮಾನ್ಯ. ಅಮ್ಮ ಮಕ್ಕಳು ಜಗಳಾಡ್ತಾರೆ, ಬರೀ ಅತ್ತೆ ಸೊಸೆ ಮಾತ್ರ ಅಲ್ಲ, ತಾಯಿ ಮಗಳು ಕೂಡ ಜಗಳಾಡ್ತಾರೆ, ಅಲ್ಲಿಗೆ ಬಿಟ್ಟು ಹೋಗ್ತಾರೆ. ಅದು ಜಗಳಗಳು ಆಗೋದು ಸಾಮಾನ್ಯ ಆದ್ರಿಂದ ಅದನ್ನ ಅಲ್ಲಿಗೆ ಬಿಟ್ಟು ಹಾಕ್ತಿರ್ಬೇಕು. 4 ಪಾತ್ರೆ ಒಟ್ಟಿಗೆ ಇದ್ರೆ ಅದು ತಾಕ್ಲಾಟ ಇದ್ದದ್ದೇ ಅನ್ನೋ ಇನ್ನೊಂದು ಮಾತು ಹೇಳ್ತಾರೆ, 100 ತಲೆಗಳಿದ್ರು ಪರವಾಗಿಲ್ಲ, 2 ಜಡೆಗಳಿದ್ರೆ ಕಷ್ಟ ಅಂತ ಹಾಗಂತಾರೆ. ಅದು ಎಷ್ಟೊಂದಿದೆ, ಅದು ಮತ್ತೊಂದು ಬೇರೆ ಟಾಪಿಕ್ಗೆ ಹೊರಡುತ್ತಾ ಅಂತ ನೋಡೋಕೋದ್ರೆ ಜಡೆನೇ ಇರಲ್ಲ. ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ. ಹೌದು, 2 ವಿಭಿನ್ನ ವ್ಯಕ್ತಿತ್ವಗಳು ಅಲ್ಲಿ ಒಂದಾಗ್ತವೆ. ಇಷ್ಟ ಇಲ್ಲದೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಇಷ್ಟ ಪಡ್ಕೋಬೇಕು. ನಾನು ನನ್ನ ಗಂಡನ ಮನೆಗೆ ಬರುವಾಗ ನಮ್ಮಮ್ಮ ಹೇಳಿದ್ರು, ನೋಡು ಅತ್ತೆ ಮಾವ ಏನಾದರೂ ಅಂದರೆ ನೀನು ಅದನ್ನು ದೊಡ್ಡದು ಮಾಡಿ ನಿಲ್ಲೋಕೆ ಹೋಗಬೇಡ, ಅಳ್ಕೊಂಡು ಕೂತ್ಕೋಬೇಡ. ನಾನು ಬೈಯಲ್ವಾ ನಿನಗೆ ಎಷ್ಟೋ ಸಲ, ಅಪ್ಪ ಬೈದಿಲ್ವಾ ನಿನಗೆ? ಸೊ ಅದೇ ಥರ ಹಿರಿಯರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಇದು ಮಾಡು. ನಿಂಗೆ ತುಂಬ ನೀನು ತಪ್ಪು ಮಾಡಿಲ್ವಾ, ಸೊ ಅದನ್ನು ಸೌಮ್ಯವಾಗಿ ಹೇಳು, ಅತ್ತೆ ನಾನು ನೀನು ತಪ್ಪು ಮಾಡಿಲ್ಲ, ನನಗೆ ಯಾಕೆ ಹೀಗೆ ಅನ್ಬೇಡಿ ಅಂತ ಸಾಫ್ಟಾಗಿ ಹೇಳು. ಆದರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ದೊಡ್ಡದು ಇಶ್ಯೂ ಮಾಡ್ಕೊಂಡು ಕೂತ್ಕೋಬೇಡ, ಅದರಿಂದ ನಿನ್ನ ಬದುಕೆ ಹಾಳಾಗೋದು. ಇದು ನನ್ನಮ್ಮ ನನಗೆ ಹೇಳಿ ಕಳಿಸಿದ್ದು. ಬಹುಶಃ ಇದನ್ನೆಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಮಸ್ಯೆನೇ ಮುಗ್ದೋಗುತ್ತೆ ಅನ್ಸುತ್ತೆ. ಖಂಡಿತ ಅಷ್ಟೇ ಇರೋದು, ಅದು ಸ್ವಲ್ಪದ್ರಲ್ಲಿ ಇರುತ್ತೆ. ಆದರೆ ಈಗೋ ಬಿಟ್ಕೊಡ್ಬೇಕಲ್ಲ, ಈಗೋ ಇರುತ್ತಲ್ಲ ಎಲ್ರಿಗೂ ಅವ್ರವ್ರದ್ದು ನಾನು ಅನ್ನೋದಿರುತ್ತೆ, ಗೊತ್ತಿಲ್ಲ ಅದು ಯಾಕೆ ಅಂತ. ಸೊ ನಿನ್ನೆ ಮೊನ್ನೆ ಬಂದವಳು ಅಂತ ಅತ್ತೆ ನಾನು ಇಲ್ಲಿರ್ಬೇಕಾದವಳು ಜೀವನ ಪರ್ಯಂತ ಅಂತ ಅಂದ್ಕೊಂಡು ಸೊಸೆ ಕಿತ್ತಾಡೋ ಬದಲು ಆಗತ್ತಪ್ಪ ನ್ಯಾಚುರಲ್, ಅದ್ರ ಬದಲು ಹೊಂದ್ಕೊಂಡೋಗಿ ಇಬ್ರು ಟೇಸ್ಟ್ ಎಷ್ಟೋ ಒಂದೇ ಟೇಸ್ಟ್ ಇರುವಂಥ ಎಷ್ಟೋ ಸಾಮಾನ್ಯ ಗುಣಗಳಿದ್ದೇ ಇರುತ್ತಲ್ಲ, ಅದನ್ನ ಹೈಲೈಟ್ ಮಾಡ್ಕೊಳ್ಳಿ, ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದಕ್ಕೆ ಇಬ್ರು ಎಕ್ಸ್ಕ್ಯೂಸ್ ಮಾಡ್ಕೊಳ್ಳಿ ಒಬ್ರಿಗೊಬ್ರು. ಸಾಮಾನ್ಯವಾಗಿ ಒಂದೇ ಲಕ್ಷಣಗಳು ಇಬ್ರಲ್ಲೂ ಇರೋದಕ್ಕೆ ಈ ಸಮಸ್ಯೆ ಅನ್ಸುತ್ತೆ. ಇಬ್ರು ಒಂದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಹೌದು, 2 ಜಾಗ ಬೇರೆ, ಮಗನ ಜಾಗನೇ ಬೇರೆ, ಗಂಡನ ಜಾಗನೇ ಬೇರೆ. ಸೊ ಹೆಂಡತಿ ಆದವಳು ಗಂಡನ್ನ ಒಂದು ಹಂತದಲ್ಲಿ ಮಗನ ಥರ ನೋಡ್ಕೋಬೋದು, ಆದರೆ ತಾಯಿ ಆದವಳು ಮಗನಾಗೆ ನೋಡ್ತಾಳೆ. ಬೇರೆ ಅವಳಿಗೆ ಬೇರೆ ಇದು ಆಗಕ್ಕೆ ಸಾಧ್ಯ ಇಲ್ಲ, ಗಂಡನ ಜಾಗದಲ್ಲಿ ಮಗ ಆಗಲ್ಲ. ಸೊ ಹೀಗಾಗಿ ಹುಡುಗಿಗೆ 2 ಜವಾಬ್ದಾರಿ ಇದೆ, ಅಮ್ಮಂಗೆ 1 ಜವಾಬ್ದಾರಿ ಇದೆ. ಅಮ್ಮ ಚಿಕ್ಕವರಿದ್ದಾಗಿಂದ ನೋಡ್ಕೊಂಡ್ ಬಂದಿದ್ದಾರೆ ಮಗನ, ಅವನ ಸ್ವಭಾವ ಏನು ಅಂತ ಗೊತ್ತು, ಬೇಕು ಬೇಡು ಏನಂತ ಗೊತ್ತು. ಇವಳು ಬಂದ್ಬಿಟ್ಟು ನನಗೆ ನಮ್ಮ ಯಜಮಾನ್ರೆಲ್ಲ ನಮ್ಮ ಯಜಮಾನ್ರ ಬಗ್ಗೆ ನಂಗೆ ಗೊತ್ತು ಅಂತಂದಾಗ ಪಾಪ ತಾಯಿಗೆ ಎಲ್ಲೋ ಒಂಥರ ಅಚ್ಚುರುಕ್ ಅನ್ಸುತ್ತಾರೆ, ನನಗಿಂತ ಹೆಚ್ಚಿಗೆ ಗೊತ್ತಾ ಇವಳಿಗೆ ಅಂತ. ಸೊ ಅದು ಬ್ಯಾಲೆನ್ಸ್ ಆಗಬೇಕು. ಯಾವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಸರಿ ಹೋಗುತ್ತೆ. ಅದು ಒಂದು ಸೆಕೆಂಡ್, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮುಂದೆ ಹೋಗ್ತಾ ಇರೋದ್ರಿಂದನೇ ಪ್ರಾಯಶಃ ಈ ವೃದ್ಧಾಶ್ರಮಗಳು ನೆಕ್ಸ್ಟ್ ಪಾಯಿಂಟ್. ಅದು ಅಲ್ಲಿಗೂ ಬರ್ತಾ ಇರೋ ಕಾರಣ ಇದೇನೇನೆ. ಈ ಅತ್ತೆ ಸೊಸೆಯರ ಮಧ್ಯದಲ್ಲಿ ಇರೋದ್ರಿಂದ ಈ ಗಂಡ ಏನು ಮಾಡ್ತಾನೆ, ಅದು ಬೇಡ ಇದು ಬೇಡ ಅಂಥೇಳಿ ತಾಯಿನ ತಂದೆನ ಇಬ್ಬರು ಇದ್ರಂತೂ ಒಂದು ಬೇರೆ ಮನೆ ಮಾಡಿಟ್ಬಿಡ್ತಾರೆ, ಒಬ್ಬೊಬ್ಬರ ಇದ್ರಂತೂ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ಈ ಒಂದು ಪ್ರಾಬ್ಲಮ್ ಇಂದ ಇನ್ನೂ ಒಂದು ಪ್ರಾಬ್ಲಮ್ಮು, ಹೀಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗಿ ಅಲ್ಲ ಅದೇ ಒಂಥರ ಚೈನ್. ಇವತ್ತು ಅವ್ರ ತಂದೆ ತಾಯಿನ ಇವರು ವೃದ್ಧಾಶ್ರಮ ಕಳಿಸಿದ್ರೆ ಓಕೆ. ಸೊ ಇವಾಗ ಶಶಿಕಲಾ ಅವರೇ, ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಾ? ಈ ಸಂಬಂಧವನ್ನ ಯಾವ ರೀತಿ ಸುಧಾರಿಸ್ಕೊಳ್ಬಹುದು? ನೋಡಿ, ಮನುಷ್ಯ ಸ್ವಭಾವ ಒಂದೇ ಆಗಿರೋದ್ರಿಂದ ಇಬ್ಬರಲ್ಲೂ ಪರಸ್ಪರ ಹೊಂದಾಣಿಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಪ್ರಯತ್ನ ಪಟ್ರೆ ಆಗ ಈ
ಸಮಸ್ಯೆ ನಮಗೆ ಕಡಿಮೆ ಆಗುತ್ತೆ, ಅಥವಾ ಪಿರಿ ಪಿರಿ ಅನ್ನೋ ಒಂದು ಫ್ರೇಸ್ ಹೋಗುತ್ತೆ ಅಂತ ಅನ್ಸುತ್ತೆ. ಮತ್ತೆ ಈ ವರದಕ್ಷಿಣೆ ಮತ್ತೆ ಡೊಮೆಸ್ಟಿಕ್ ವೈಲೆನ್ಸ್, ಸಾಮಾಜಿಕ ಒಂದು ಪೀಡೆಗಳಿದೆಯಲ್ಲ ಅದನ್ನು ತೊಲಗಿಸೋದಕ್ಕೆ ಈ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ಭಿನ್ನತೆ ಹೋದಾಗ ಸಂಸಾರ ಸುಗಮವಾಗಿ ನಡೆಸಬಹುದು. ಮತ್ತೆ ಅತ್ತೆ ಸೊಸೆ ಇಬ್ರಿಗೂ ಸಮಾಧಾನ ಇರುತ್ತೆ, ಸಂತೋಷ ಇರುತ್ತೆ. ಸ್ವಾಸ್ಥ್ಯ ಸಮಾಜಕ್ಕೆ ಇದು ಒಂದು ಒಳ್ಳೆಯ ದಾರಿ ಅಂತ ನನ್ಗನ್ಸುತ್ತೆ. ಹೊಂದಾಣಿಕೆ ಮುಖ್ಯವಾದದ್ದು, ಪ್ರೀತಿ ಸ್ನೇಹ ಆಮೇಲಿಂದು ಒಟ್ಟಿಗೆ ಸೇರಿದಾಗ ಸುಖ ಸಂಸಾರ ಆಗುತ್ತೆ. ಇದನ್ನ ನಾವು ಮನಸ್ಸು ಮಾಡಿದ್ರೆ ಖಂಡಿತ ನಾವು ಹೋಗಲಾಡಿಸಬಹುದು ಅಂತ ನನಗೆ ಭರವಸೆ ಇದೆ. ಮನಸ್ಸು ಮಾಡಬೇಕು ಅಷ್ಟೇ. ಓಕೆ, ಧನ್ಯವಾದ ಶಶಿಕಲಾ. ಸೊ ತಾರಾ, ಕೊನೆಯದಾಗಿ ಏನ್ ಸಲಹೆ ಕೊಡೋಕ್ ಬಯಸ್ತೀರಾ? ನಾನು ಅದೇ ಹೇಳಲಿಕ್ಕೆ ಬಯಸ್ತೀನಿ, ಅತ್ತೆ ಸೊಸೆ ಇಬ್ರು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು, ಅತ್ತೆ ಮನಸ್ಸನ್ನು ಸೊಸೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಸೊಸೆ ಮನಸ್ಸನ್ನ ಅತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೊಂದಾಣಿಕೆಯಿಂದ ಜೀವನ ನಡೆಸಿದ್ರೆ ಮಗನ ಜೀವನನೂ ಸಾರ್ಥಕವಾಗುತ್ತೆ, ಚೆನ್ನಾಗಿ ಹೋಗುತ್ತೆ, ಸುಗಮವಾಗಿ ಹೋಗುತ್ತೆ. ಅತ್ತೆ ಜೀವನನೂ ಸುಗಮವಾಗಿ ಹೋಗುತ್ತೆ. ಕೊನೆ ದಿನಗಳು ನಾವು ಆರಾಮಾಗಿಂದ ಕಳಿಬಹುದು. ನಾವು ಮಗಳನ್ನ ಹೆಂಗ್ ನೋಡ್ಕೊಳ್ತೀವೋ ಹಾಗೆ ಸೊಸೆನ ನೋಡ್ಕೊಂಡು, ಅವಳಿಗೆ ಏನ್ ಬೇಕು ಏನ್ ಬೇಡ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು, ಸೊಸೆಂದ್ರು ಸಹ ತಮ್ಮ ಅತ್ತೆಂದ್ರಿಗೆ ಏನ್ ಬೇಡ ಏನ್ ಬೇಕು ಅವ್ರ ಅಗತ್ಯಗಳು ಏನಂತ ಅವರು. ಓಕೆ, ಧನ್ಯವಾದ ತಾರಾ ನಮ್ ಜೊತೆ ಮಾತಾಡಿದ್ದಕ್ಕೆ. ಸೊ ಧನ್ಯವಾದ ಇಬ್ಬರಿಗೂ, ಜಯಲಕ್ಷ್ಮಿ ಅವರೇ, ಯಮುನಾ ಅವರೇ. ಫೈನಲ್ ಆಗಿ ಒಂದು ಹೇಳ್ಬೋದು, ಖಂಡಿತ ಹೇಳಿ. ಏನಂದ್ರೆ ಈ ಅತ್ತೆ ಸೊಸೆ ಇವಾಗೆಲ್ಲ ಮಾತಾಡ್ತಾ ಇದೀವಲ್ಲ, ಈ ಪ್ರಾಬ್ಲಮ್ಮೇ ಸಾಲ್ವ್ ಆಗ್ಬಿಟ್ಟು ಅತ್ತೆ ಸೊಸೆ ತಾಯಿ ಮಗಳಾಗಿದ್ರೆ ನಮ್ಮ ಸೀರಿಯಲ್ಸ್ ಗತಿ ಏನು ಅಂತ ನನಗೆ ದೊಡ್ಡ ಯೋಚನೆ ಆಗ್ಬಿಟ್ಟಿದೆ. ಸೀರಿಯಲ್ ಕತೆನೇ ಸಿಗೋಲ್ವಲ್ಲ ಅವಾಗ ಅಲ್ವಾ? ಅದಕ್ಕೋಸ್ಕರ ಒಂದ್ ಸ್ವಲ್ಪ ಭಯನೂ ಆಗತ್ತೆ, ಪೂರ್ತಿ ನಾರ್ಮಲೈಸ್ ಏಕ್ದಮ್ ಆಗ್ಬಿಡ್ಬಾರ್ದು. ಇದಕ್ಕೆ ನಾನು ಹೇಳ್ತೀನಿ, ಪರವಾಗಿಲ್ಲ, ಸೀರಿಯಲ್ ಅಲ್ಲಿ ಬೇರೆ ಕತೆ ಇಟ್ಕೊಳ್ಳೋಣ, ಆದ್ರೆ ಅತ್ತೆ ಸೊಸೆ ಚೆನ್ನಾಗಿರ್ಲಿ. ವಂಡರ್ಫುಲ್. ಇಬ್ಬರ ಆಸೆ ಕೂಡ ನೆರವೇರ್ಲಿ, ಅದು ಹೇಗೆ ಅಂತ ಮುಂದೆ ನಾವು ಯೋಚಿಸೋಣ. ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ಸೊ ವೀಕ್ಷಕರೇ, ಅತ್ತೆ ಸೊಸೆ ಕಥೆ ಇವತ್ತಿಗೆ ಮುಗಿಯಲ್ಲ. ಮುಂದೆ ಕೂಡ ಸುವರ್ಣ ನ್ಯೂಸ್ ನಲ್ಲಿ ಪ್ರತಿದಿನವೂ ನೀವು ವೀಕ್ಷಿಸ್ತೀರಾ. ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಸುವರ್ಣ ನ್ಯೂಸ್ ಕಚೇರಿಗಳನ್ನ ಸಂಪರ್ಕಿಸಿ ಸೂಕ್ತ ಮಾಹಿತಿಯನ್ನ ಅಲ್ಲಿ ನೀವು ಪಡ್ಕೋತೀರಾ. ನೀವು ಕೂಡ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇದು ಇವತ್ತಿನ ದುನಿಯಾ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.